ನಿಮ್ಗೆ ಏನು ಪ್ರೇರಣೆ, ಯಾವ ಶಕ್ತಿ ಇದೆಲ್ಲರೂ ಕೇಳೋ ಕ್ವಶನು. ನನಗೆ ವಯಸ್ಸಾಗಿದೆ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ. ಮತ್ತು ಇನ್ನೊಂದೇನೆಂದರೆ ಯಾವುದಕ್ಕೂ ಬೇಜಾರು ಪಡಲ್ಲ ನಾನು. ಅಂದರೆ ಇದನ್ನ ಯಾಕೆ ಮಾಡಬೇಕು, ಮಾಡಿದ್ರಾಯ್ತು ಕನ್ಪಲ್ಲ. ಪ್ರತಿಯೊಂದು ಕೆಲಸನೂ ನಾನು ಇಷ್ಟಪಟ್ಟು ಮಾಡ್ತೀನಿ. ಸರ್, ಇದು ಚಿತ್ರ ರಿಲೀಸ್ ಆಗೋದು ಯಾವಾಗ ಆಗ್ಬೋದು ಮೇಡಮ್? ಇದು ನಾವು ಫೆಬ್ರವರಿಗೆ ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆಗಲೇ ನಮ್ಮದು ಇದ್ರದ್ದು ಮೊದಲನೇ ಏನು ಬ್ಯಾನರು ಇದರೊಳಗೆ ರಿಲೀಸ್ ಆಗಿತ್ತು. ಶ್ರೀನಿವಾಸ ಉತ್ಸವ ಬಳಗ ಅಂತ ಅವರು ವಾದಿರಾಜ್ ಅಂದ್ಬಿಟ್ಟು, ಅದು ಉತ್ತರಾದಿ ಮಠದಲ್ಲಿ ಸಮಕ್ಷಮದಲ್ಲಿ ಅದಾಗಿತ್ತು ಅವರ ಒಂದು ಆರಾಧನೆ ದಿವಸ. ಎರಡನೇದು ನಮ್ಮದಿದು ಹಾಡಿಂದು ಟೀಸರು ಬಿಡುಗಡೆ ಉಡುಪಿನಲ್ಲಿ ವಿಜಯದಾಸ ಆರಾಧನೆ ಅಂತಾರಾಷ್ಟ್ರೀಯ ದಾಸ ಸಾಹಿತ್ಯ ಇದು ನಡೀತು ನವೆಂಬರ್ 11, 12, 13. ಆವಾಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಶ್ರೀಗಳ ಒಂದು ಸಮ್ಮುಖದಲ್ಲಿ ಆಯಿತು. ಆಮೇಲಿಂದ ನಾವು ಆ್ಯಕ್ಚುಯಲ್ ಆಗಿ ಇಲ್ಲಿಗೆ ಬರಬೇಕಂತ ಅಂದ್ಕೊಂಡಿರಲಿಲ್ಲ. ಆ ವಿರೂಪಾಕ್ಷ, ವಿದ್ಯಾರಣ್ಯರು, ದಾಸರು, ಆಮೇಲಿಂದ ಯತಿಗಳು, ಕೃಷ್ಣದೇವರಾಯ ಅವರೇ ಈ ಮಣ್ಣಿಗೆ ಕರೆಸ್ಕೊಂಡಿದ್ದಾರೆ ನಮ್ಮನ್ನು. ಶ್ರೀ ಕೃಷ್ಣದೇವರಾಯನ ವಂಶದವರೇ ಇವತ್ತು ಬಂದಿದ್ದರು. ಇದಕ್ಕೆ ಒಂದು ಚಾಲನೆ ಕೊಟ್ಟರು. ನಮಗೆ ಇಲ್ಲಿ ವಿಷ್ಣು ತೀರ್ಥ, ಪುರುಷೋತ್ತಮ ರೆಡ್ಡಿ ಮತ್ತು ಶರತ್ ದಂಡಿನವರು ಇವರೆಲ್ಲ ಒಂದು ಸಹಕಾರದಿಂದ ನಾವು ಇಲ್ಲಿ ಬಂದು ಸ್ವಲ್ಪ ಚಿತ್ರೀಕರಣ ಮಾಡೋಣ ಅಂತ ಧೈರ್ಯ ಮಾಡಿದ್ವಿ. ಓಕೆ ಮೇಡಮ್, ಫೆಬ್ರವರಿಗೆ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಡುಗಳೆಲ್ಲ ಚಿತ್ರೀಕರಣ ಹಾಗೆ ಎಲ್ಲ ಕೆಲವು ಮಾತ್ರ ಬಾಕಿ ಇದೆ. ಸಿ ವರ್ಕ್ ಅಂತ ಹೇಳಿದ್ರಲ್ಲ, ನಮ್ಗೆ ಎಷ್ಟು ಹಾಡುಗಳಿದೆ ಮೇಡಮ್? 16 ಹಾಡಿದೆ. ಟೈಟಲ್ ಸಾಂಗ್ ಒಂದು ಬರುತ್ತೆ, ಒಂದು 17 ಹಾಡು ಆಗುತ್ತೆ. ಆಮೇಲೆ ನಮ್ಮ ಮಕ್ಕಳಿದ್ದಾರೆ, ಪ್ರಿಯಾ ಎಲ್ಲ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಅಲ್ಲಿಂದೆಲ್ಲ ಆಗಲೇ ನೀವು ಯಾವಾಗ ಇದು ಮಾಡಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಆಗಲೇ ಹೇಳ್ತಾ ಇದ್ದಾರೆ. ನಮ್ಮ ಅಮೆರಿಕದಲ್ಲೂ ಬಿಡುಗಡೆ ಆಗುತ್ತೆ. ಹೌದು, ಎಲ್ಲ ಒಂದು 5-6 ದೇಶದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಧನ್ಯವಾದಗಳು. ಇಡೀ ಪ್ರಪಂಚ ಎಲ್ಲ ಬರಬೇಕು, ಎಲ್ಲರೂ ನೋಡಬೇಕು. ಮುಂದಿನ ಪೀಳಿಗೆಯವರು ಇದನ್ನು ಒಂದು ಅರ್ಥ ಮಾಡಿಕೊಂಡು ಆ ದಾರಿಲಿ ಒಳ್ಳೆ ದಾರಿಲಿ ನಡಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಏನಂದರೆ ಈ ನಮ್ಮ ಸಂಸ್ಕೃತಿ ಸಂಸ್ಕಾರ ಇದೆಲ್ಲ ನಮ್ಮ ಭಾವಿ ಪೀಳಿಗೆಗೆ ತಿಳಿಬೇಕು. ಎಷ್ಟೋ ಜನ ನಮ್ಮ ಇವ್ರುಗಳಿಗೂ ತಿಳ್ತಿರಲ್ಲ. ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಸಮಾಜ ಒಂದು ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಧನ್ಯವಾದಗಳು. ಬರ್ದೇ ಇರೋ ಹಾಗೆ ಮಾಡಿದ್ದೀವಿ. ಇದ್ರ ಮೇಲೆ ಹಂಸಕ್ಷೀರ ನ್ಯಾಯದಂತೆ ತಗೋಬೇಕು. ಆದಷ್ಟು ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡು ಮಾಡಿದ್ದೀವಿ. ಆಗಿದ್ದರೆ ದಯವಿಟ್ಟು ಯಾರ್ಯಾರು ಸಜೆಷನ್ ಕೊಡ್ಬೋದು, ಇದು ಮಾಡ್ಬೋದು. ಮೇಡಮ್, ಈಗ ಚಲನಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಮಹಿಳೆ ಇಷ್ಟೊಂದು ಜವಾಬ್ದಾರಿ ನಿರ್ವಹಿಸ್ತಿರೋದು ಅಂತ ನನಗೆ ಗೊತ್ತಿಲ್ಲ. ಯಾರು ಹೇಳಿದ್ರೆ ತಾನೇ, ನಮಗೇನು ಗೊತ್ತಿಲ್ಲ. ಅಂದರೆ ನನಗೆ ಒಂದು ಇಂಟ್ರೆಸ್ಟ್ ಇಲ್ಲ. ಕೊನೆಗೆ ಒಂದು ಕಾಸ್ಟ್ಯೂಮ್ನ ಹೊಲಿದಿರೋದು ನಾನೇ. ಏಕೆಂದರೆ ನಾನು ಕಾಸ್ಟ್ಯೂಮ್ ಡಿಸೈನರ್ ಅಲ್ಲದೆ ಟೈಲರಿಂಗ್ ಟೀಚರ್ ಆಗಿದ್ದೆ, ಪ್ರಿನ್ಸಿಪಾಲ್ ಆಗಿದ್ದೆ. ಆದ್ದರಿಂದ ಟ್ರೈನಿಂಗ್ಗಳು ಕೊಡ್ತಾ ಇದ್ದಿದ್ದರಿಂದ ನಾನೇ ಮ್ಯಾಕ್ಸಿಮಮ್ ಇದಕ್ಕೆ ಕಾಸ್ಟ್ಯೂಮ್ ಹೊಲಿದಿರೋದುವೆ. ಮತ್ತು ಒಂದು ಮಣಿಯಿಂದ ಪೋಣಿಸಿ ಆರ್ಟ್ ಡೈರೆಕ್ಷನ್ಗೆ ಆಗಲಿ, ಒಂದು ಒಡವೆಗಳಿಗೆ ಆಗಲಿ, ಅದಕ್ಕೆಲ್ಲ ಮಾಡಿದ್ದೀನಿ. ಅದೊಂದು ನನಗೆ ತುಂಬ ಸಂತೋಷದ ವಿಷಯ. ಒಂದು ದೇವರ ಸೇವೆ, ಆ ದೇವರು ಕೊಟ್ಟಂಥ ಒಂದು ಅವಕಾಶ ಅವನಿಗೆ ನಾವು ಮಾಡಬೇಕು ಅಂತ ಮಾಡಿದ್ದೀನಪ್ಪ. ಮೇಡಮ್, ಇದು ನಿಮಗೆ ರಾಷ್ಟ್ರ ಪ್ರಶಸ್ತಿ ಇದೆ ಅಂತ ನಾವು ಕೇಳ್ಪಟ್ಟಿದ್ವಿ. ಅದು ನಾನು ಟೈಲರಿಂಗ್ದು ITI ನಡೆಸ್ತಾ ಇದ್ದೆ. ಅದರಲ್ಲಿ ನಾನ್ ಇಂಜಿನಿಯರ್ ಅಂತೇಳಿ ಕಟಿಂಗ್ ಆ್ಯಂಡ್ ಟೈಲರಿಂಗು. ಅದು 1995ನೇ ಇಸ್ವಿನಲ್ಲಿ ನಮ್ಮ ಸ್ಟೂಡೆಂಟು ಇಂದಿರಾ ಅನ್ನೋರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಅದಕ್ಕೆ ನಮಗೆ ಬೆಸ್ಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಅಂತ ಪ್ರೆಸಿಡೆಂಟ್ ಅವಾರ್ಡ್ ಬಂದಿದೆ. ಅದು ಇಡೀ ಸೌತ್ ಇಂಡಿಯಾಗೆ ITI ಶುರುವಾದ ನಮಗೊಬ್ಬರಿಗೆ ಬಂದಿರೋದು ಇದುವರೆಗೂ. ನೆಕ್ಸ್ಟ್ ಬರ್ತೋ ಗೊತ್ತಿಲ್ಲ. 62ನೇ ಇಸ್ವಿಲಿ ITI ಶುರುವಾಗಿದ್ದಕ್ಕೆ ಇದುವರೆಗೂ ನಮ್ಮ ITI ಉಷಾ ITI ಅಂತ ನಡೆಸ್ತಾ ಇದ್ದೆ ನಾನು. ಅದಕ್ಕೆ ಮಾತ್ರ ಬಂದಿರೋದು. ಮೇಡಮ್, ಈಗ ನೀವು ಈ ಹಿಂದೆ ಯಾವ ಪ್ರಮುಖ ಚಲನಚಿತ್ರಗಳು, ಧಾರಾವಾಹಿಗಳ ಹೆಸರುಗಳು ಸ್ವಲ್ಪ ನೀವು ನಟಿಸೋ? ನಾನು ITIನ ಧಾರಾವಾಹಿ ಬಂದೆ, ಮಾಸ್ತಿ ಶೃಂಗಾರ ಕಥೆಗಳು, ಆಮೇಲಿಂದ ಇದು ಕಟ್ಟೆ ರಾಮಚಂದ್ರ ಅವರು, ಮತ್ತು ಕಲಾಗಂಗೋತ್ರಿ ಮಂಜು, ರವಿ ಕಿರಣ್, TN ಸೀತಾರಾಮು, P ಶೇಷಾದ್ರಿ, AG ಶೇಷಾದ್ರಿ, ಲೆಕ್ಕನೇ ಇಲ್ಲ ಸರ್. ನಾನು ಮಾಡಿರೋ 2 ಡೈರೆಕ್ಟರ್ ಜೊತೆನೂ ವರ್ಕ್ ಮಾಡಿದ್ದೀನಿ. ಇವಾಗ ಇವರು ವಿನೋದ್ ದೊಂಡಾಳೆ ಅಂತಿದ್ರು, ಅವರು ಮಧುಸೂದನ್ ಇವರು ಇವಾಗ ಸೀತಾರಾಮ ಡೈರೆಕ್ಟ್ ಮಾಡ್ತಿದ್ರಲ್ಲ ಅವರು. ಎಲ್ಲ ಜೊತೆನೂ ಅವತ್ತಿನ ದಿನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಂಥ
ಎಲ್ಲ ಡೈರೆಕ್ಟ್ರುಗಳು ಇವ ಡೈರೆಕ್ಟ್ರುಗಳೇ ಎಲ್ಲರ ಒಂದು ಇದರಲ್ಲೂ ಗಣೇಶ್ ಶಾಸ್ತ್ರಿ ಅಂತ ಹೀಗೆ ಲೆಕ್ಕನೇ ಇಲ್ಲ, ಯಾರಾದರೂ ಬಿಟ್ಟೋಗಿದ್ದರೆ ಕ್ಷಮಿಸಿ. ಎಲ್ಲರ ಒಂದು ಸೀರಿಯಲ್ಗಳಲ್ಲೂ ಸಾವಿರಾರು ಎಪಿಸೋಡ್ ಮಾಡಿದ್ದೀನಿ. ಸಿನಿಮಾ ಬಿಸಿ ಬಿಸಿ, ಆಮೇಲೆ ಇದು ಶಿವಾಜಿನಗರ, ಸಖಾಸಖಿ, ಆಮೇಲಿಂದ ಅದು ಹೊಗರು, ಅದು ಅಷ್ಟೇ ಸಿನಿಮಾಗಳು ತುಂಬ ಮಾಡೀನಿ. ನನಗೆ ತುಂಬ ಇಷ್ಟ ಆಗಿದ್ದೆ ಜಗನ್ನಾಥ್ ದಾಸರು ಇದರೊಳಗೆ, ಅದರಲ್ಲೂ ಅಷ್ಟೇ ಆ್ಯಕ್ಟಿಂಗು ಮಾಡಿ ಜಗನ್ನಾಥ್ ದಾಸರು ತಾಯಿಯಾಗಿ ಕಾಸ್ಟ್ಯೂಮ್ ಡಿಸೈನಿಂಗು, ಆರ್ಟ್ ಡೈರೆಕ್ಷನು ಪ್ರತಿಯೊಂದು ಮಾಡಿದ್ದೆ ನಾನು, ಪ್ರತಿಯೊಂದು ಮಾಡಿದ್ದೆ ಅದರೊಳಗೆ. ಅದೇ ಒಂದು ಪುಣ್ಯ ಇರಬೇಕು ಆ ದಾಸರ ಅದರಿಂದ ನಾವೇ ಒಂದು ದಾಸರದ ಒಂದು ಯತಿಗಳ ಅಂದರೆ ವೈಕುಂಠ ದಾಸರ ಹೆಂಡತಿಯಾಗಿ ಮಾಡಿದ್ದೀನಿ. ಇನ್ನೆಲ್ಲ ಪಾತ್ರಗಳು ಬಂದೋಗುತ್ತೆ. ಇನ್ನೊಂದು ಪಾತ್ರ ಅಡುಗೆಯವ್ರದ್ದೊಂದು ಪಾತ್ರ ಬರುತ್ತೆ, ಸ್ತ್ರೀ ಪಾತ್ರ, ಅದು ಭಾರತೀನವರು ಇಲ್ಲೇ ಹೊಸಪೇಟೆಯವರೇ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ಇವ್ರು ಹೇಳ್ದಂಗೆ ನೀವೇ ಹೇಳಿ ಅಂದ್ರಲ್ಲ, ಆರ್ಟ್ ಡೈರೆಕ್ಷನು, ಕಾಸ್ಟ್ಯೂಮು, ಆ್ಯಕ್ಟಿಂಗು ಮತ್ತು ಪ್ರೊಡ್ಯೂಸರು 4 ಆಗಿರೋದ್ರಿಂದ ಮೋಸ್ಟ್ಲಿ ನಾನು ಒಬ್ಬಳೇ ಹೆಂಗಸಿರ್ಬೋದು, ಗೊತ್ತಿಲ್ಲ. ಇದುವರೆಗೂ ವೈಶಾಲಿ ಅವ್ರುಗಳು ಎಲ್ಲ ಕಾಸ್ಟ್ಯೂಮು ಇದೆಲ್ಲ ಜೊತೆಗೆ ಆ್ಯಕ್ಟಿಂಗು, ಡೈರೆಕ್ಷನು, ಪ್ರೊಡ್ಯೂಸರ್ ಅವರು ಆಗಿದ್ದಾರೆ. ನನಗೆ ಗೊತ್ತಿರೋಂಗೆ ಎಲ್ಲರೂ ಅಂತಾರೆ ನೀವೇ ಇರ್ಬೋದು ಅಂತ. ಇನ್ನೂ ಗೊತ್ತಿಲ್ಲ, ಅದು ಇವ್ರುಗಳು ನೋಡಿ ಹೇಳಬೇಕಷ್ಟೇ. ಅದೆಲ್ಲ ಡಾಕ್ಯುಮೆಂಟ್ಸಲ್ಲಿರುತ್ತಲ್ಲ, ಸದ್ಯಕ್ಕೆ ಎಲ್ಲರೂ ಹೇಳೋದು ಹಾಗೆ ಸಮೂಹನೇ ನೋಡಿ ಹೇಳ್ಬೇಕು. ಹಾಂ, ಅದೇ ಅವ್ರುಗಳಿಗೆ ಗೊತ್ತಿರುತ್ತಲ್ಲ. ಆಮೇಲಿಂದ ಇದೊಂದು ತುಂಬ ಖುಷಿಯಿಂದ ಮಾಡ್ತೀನಿ. ಇದು ನಾವು ಪೀರಿಯಾಡಿಕಲ್ ಇದಕ್ಕೆ ಹೋಗಬೇಕು, ಅದು ನಾವು ನೋಡಿಲ್ಲ. ಸರ್, ಈ ಚಲನಚಿತ್ರದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಇದು ಕೃಷ್ಣದೇವರಾಯನ ಕಾಲದ ಕಥೆ. ಇಲ್ಲಿ 3 ಜನ ಯತಿವರೇಣ್ಯರು, 3 ಜನ ದಾಸರುಗಳನ್ನು ಆ ಒಂದು ಪೀರಿಯಡ್ನಲ್ಲಿದ್ದಂಥವ್ರದ್ದು ಆ ಕಥೆಯನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಕೃಷ್ಣದೇವರಾಯರ ಜಾಗ ಅನ್ನೋ ಕಾರಣಕ್ಕೆ ಆನೆಗೊಂದಿಯಲ್ಲೂ ನಾವು ಶೂಟಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇಲ್ಲೆಲ್ಲ ಅವರ ವಂಶಸ್ಥರ ಜೊತೆ ಒಂದಷ್ಟು ಮಾತಾಡಿ, ಅವ್ರನ್ನೂ ನಮ್ಮ ವಿಷಯಗಳ ಬಗ್ಗೆ ಮಾತಾಡಿ ಅವ್ರಿಗೂ ಖುಷಿ ಆಯಿತು. ಸೊ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಮಾತಾಡಿಕೊಂಡು ಒಂದು ಸಣ್ಣದಾಗಿ ಕಾರ್ಯಕ್ರಮ ಇಟ್ಕೊಂಡು ಈಗ ಇಲ್ಲಿ ಆ ಸಂಕೀರ್ತನ ಅನ್ನೋ ಚಿತ್ರದ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಇದರಲ್ಲಿ ಹಿರಿಯ ಕಲಾವಿದರುಗಳಾದ ಶ್ರೀಧರ್, ರಮೇಶ್ ಭಟ್, ರಾಮಕೃಷ್ಣ ಅವರು, ಅಲ್ಲದೆ ಜೊತೆಗೆ ನಟರಾಜ್, ನಂಜುಂಡ ಅಂದರೆ ಅಜಯ್ ರಾಜ್, ಮತ್ತು ಏನು ನಾಯಕ್ ಅಂತ. ಸೊ ಇವರುಗಳನ್ನೆಲ್ಲ ಇಟ್ಕೊಂಡು ಮಾಡ್ತಾಯಿದ್ವಿ. ನಮಗೆ ಒಂದು ದೊಡ್ಡ ಅನುಕೂಲ ಏನಂದರೆ ಕ್ಯಾಮ್ರಾಮನ್ನು ಸಿದ್ದೇಶನ್ ಅವ್ರ ಜೊತೆಗೆ ನಮಗೆ ಈ ಇಡೀ ಸಿನಿಮಾಕ್ಕೆ 16 ಕೀರ್ತನೆಗಳಿದ್ದಾವೆ. ಆ 16 ಕೀರ್ತನೆಗಳನ್ನು ಸಂಗೀತ ನಿರ್ದೇಶನ ಮಾಡಿ ಹಾಡಿಸಿರೋರು ಪ್ರವೀಣ್ ಡಿ ರಾವ್. ಇದರ ಜೊತೆಗೆ ಮುಖ್ಯವಾದ ಕಾರ್ಯ ಸಂಕಲನ ಕಾರ್ಯನ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಕಲನಕಾರರಾದ ಸುರೇಶ್ ಅವರು ಮಾಡ್ತಾಯಿದ್ದಾರೆ. ಸೊ ಈ ಥರ ಒಂದು ತಂಡನ ನಾವು ಕಟ್ಕೊಂಡು ಈ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಇದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಹಣಕಾಸಿನ ವ್ಯವಸ್ಥೆ, ಅಂದರೆ ಒಬ್ಬ ನಿರ್ಮಾಪಕರು. ಅದು ನಮ್ಮ ಪದ್ಮಕಲಾ ಅವರೇ ಈ ಚಿತ್ರಕ್ಕೆ ಸಂಪೂರ್ಣ ನಿರ್ಮಾಪಕರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್, ಇದು ವಸ್ತ್ರಾಲಂಕಾರ ಮತ್ತು ಇನ್ನಿತರ ಅಲ್ಲ, ಅದು ಅವರೇ ಹೇಳ್ತಾರೆ. ಯಾಕೆಂದರೆ ನಾನು ಅವ್ರಿಗೆ ಸಂಪೂರ್ಣ ಇದು ಹೇಳಿದ್ದಾಗಿದೆ. ಅವರು ಏನು ಇದಕ್ಕೆ ಕಾರ್ಯನಿರ್ವಹಿಸ್ತಾರೆ, ಇದಕ್ಕೆ ನಾನು ನಿರ್ದೇಶಕ, ಅದನ್ನು ಹೇಳಿದ್ರೆ ಎಲ್ಲಿ ಹೇಳ್ಬೋದು. ಸರ್, ಹೇಳ್ತಾ ಇದ್ದೆ ಯಾವ್ಯಾವ ಲೊಕೇಶನ್ನಲ್ಲಿ ಈ ಚಿತ್ರೀಕರಣ ಆಗಿದೆ ಸರ್? ಇದುವರೆಗೂ ಎಷ್ಟು ಭಾಗ ಚಿತ್ರೀಕರಣ ಆಗಿದೆ? ಒಂದು 60ರಿಂದ 70 ಭಾಗ ಚಿತ್ರೀಕರಣ ಆಗಿದೆ. ಇನ್ನು ಇಲ್ಲಿದ್ದ ಒಂದು ಭಾಗ ಮುಗಿದರೆ ಮಾತುಗಳದ್ದು ಸಂಪೂರ್ಣವಾಗಿ ಮುಗಿಯುತ್ತೆ. ಇದಲ್ಲದೆ ಹಾಡುಗಳಿಗೆ ಕೃಷ್ಣನ ಬಾಲ್ಯದಿಂದ ಹಿಡಿದು ಮಹಾಭಾರತದ ಯುದ್ಧದವರೆಗಿನ ಅನೇಕ ವಿಷಯಗಳನ್ನು ನಾವು ಈ ಪರದೆ ಮೇಲೆ ತರಬೇಕು. ಅದರ ಕೆಲಸನ ನಾವು ಇಲ್ಲಿ ಮುಗಿಸ್ಕೊಂಡು ಹೋಗಿ ಬೆಂಗಳೂರಿನಲ್ಲಿ ಅದನ್ನು ವಿಶೇಷವಾದ ತಾಂತ್ರಿಕ ರೀತಿಯಿಂದ ಅದನ್ನು ಮಾಡೋದಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾರೆ. ಸರ್, ಎಲ್ಲೆಲ್ಲಿ ಚಿತ್ರೀಕರಣ ಆಗಿದೆ?
ಬಹಳಷ್ಟು ಬೆಂಗಳೂರಿನಲ್ಲೇ ಸೆಟ್ ಹಾಕ್ಕೊಂಡು ಮಾಡಿದ್ದೀವಿ. ಯಾಕೆಂದರೆ ನಾವು ಯಾವುದೇ ಹೊರಾಂಗಣಕ್ಕೆ ಹೋದರೂ ಕೂಡ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಇವತ್ತು ನಮಗೆ ಸಿಗೋದಿಲ್ಲ. ಯಾವುದೇ ಒಂದು ವಾತಾವರಣನೂ ನಮಗೆ ಅನುಕೂಲ ಆಗೋದಿಲ್ಲ. ಸೊ ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆ ಆಗಿರೋದ್ರಿಂದಾಗಿ ಮತ್ತು ನಾವುಗಳು ಪ್ರಕೃತಿಯನ್ನು ಹಾಳು ಮಾಡಿರೋದ್ರಿಂದಾಗಿ ನಮಗೆ ಆಗಿನ ಒಂದು ಪರಿಸರದ ರೀತಿ ಇದು ಎಲ್ಲ ಬೇಕು ಅಂತಂದಾಗ ನಾವು ಹೊರಗೆ ಮಾಡಲಿಕ್ಕೆ ಕಷ್ಟ. ಅದರಿಂದಾಗಿ ನಾವು ಸೆಟ್ ಹಾಕ್ಕೊಂಡು ಕೆಲವೆಲ್ಲನೂ ಮಾಡಿ. ಸರಿ, ನೀವು ಈ ಮುಂಚೆ ಯಾವ ಚಲನಚಿತ್ರ ಅಥವಾ ಧಾರಾವಾಹಿಗಳ ನಿರ್ದೇಶನ ಮಾಡಿ? ನಾನು ಸುಮಾರು ಒಂದು 65ರಿಂದ 70 ಚಲನಚಿತ್ರಕ್ಕೆ ಸಹ ನಿರ್ದೇಶಕನಾಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಒಂದು 2,500 ಎಪಿಸೋಡಷ್ಟು ಡೈರೆಕ್ಟ್ ಮಾಡಿದ್ದೀನಿ ಸೀರಿಯಲ್ಗಳು. ಇದಲ್ಲದೆ ದೂರದರ್ಶನಕ್ಕೆ ಅಂತ ಕಥಾಸರಿತ ಅಂತ ಒಂದು ಸಣ್ಣ ಕಥೆಗಳ ಸಂಕಲನ ಅದು. ಆ ಸಣ್ಣ ಕಥೆಗಳನ್ನ ಇಟ್ಕೊಂಡು ದೂರದರ್ಶನಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ಅದು ನಾವು ಮಾಡಿದ್ದು 2005ರಲ್ಲಿ. ಆದರೆ ಇವತ್ತಿಗೂ ಅದು ದೂರದರ್ಶನಲ್ಲಿ ಪ್ರಸಾರ ಆಗ್ತಾನೆ ಇರುತ್ತೆ. ಸರ್, ಇದರಲ್ಲಿ ಮುಖ್ಯವಾದ ಕೆಲವೊಂದಿಷ್ಟು ಹೆಸರು ಹೇಳ್ತೀರಿ ಸರ್? ನಿರ್ದೇಶಕರ ಹೆಸರು ಅಥವಾ ಧಾರಾವಾಹಿಗಳ ಹೆಸರು? ನಿರ್ದೇಶಕ ಅಂದರೆ ನಾನು ಕಲಾವಂಗೋತ್ರಿ ಮಂಜು, ನಿರ್ಮಾಪಕರು ಪದ್ಮಕಲಾ ಅವರು, ಬರಹಗಾರರು JM ಪ್ರಹ್ಲಾದ್, ಇದರ ಕಾರ್ಯನಿರ್ವಹಣೆ ಎಲ್ಲನೂ ವಿಜಯ್ ಭಾಸ್ಕರ್. ಮತ್ತು ಇನ್ನೆಲ್ಲ ಹೇಳಿಯಾಗಿದೆ. ಇದಕ್ಕೆ ವಿಶೇಷ ತಾಂತ್ರಿಕ ಇದನ್ನು ಅನಿಲ್ ಅಂತ ಮಾಡ್ತಾಯಿದ್ದಾರೆ. ಸರ್, ನೀವು ಇದುವರೆಗೆ ಒಂದು ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿರೋ ಒಂದು 2-3 ಹೆಸರುಗಳು ಅಥವಾ ಒಂದು ಚಿತ್ರದ ಹೆಸರು? ಹಾಂ. ಆಮೇಲೆ ವಾದಿರಾಜ್ ಅವರು, ಹಿಂದಿನ ನಟರವರು, ಮತ್ತು ಮುತ್ಯಾಲ ಸುಬ್ಬಯ್ಯ ಅಂತ ತೆಲುಗು ಡೈರೆಕ್ಟ್ರು, ಕ್ರಾಂತಿ ಕುಮಾರ್ ಅಂತ ತೆಲುಗು ಡೈರೆಕ್ಟ್ರು, ಮತ್ತು ಸಾಯಿ ಪ್ರಕಾಶ್ ಅವರು, ಈ ಥರ ಸುಮಾರು ಜನ ಈ ಥರ ಕೆಲಸ ಮಾಡಿ. ಮೇಡಮ್ ಹೇಳ್ರಿ ಮೇಡಮ್, ಇದು ನೀವು ನಿರ್ಮಾಪಕರಾಗಿರೋದ್ರಿಂದ ಇದು ಎಷ್ಟು ಬಜೆಟಿನ ಮೂವಿ? ನಾವು ಕಡಿಮೆಲೇ ಮಾಡೋಣ ಅಂದ್ಕೊಂಡಿದ್ದು, ಆದರೆ ಇದು ನಮ್ಮ ಒಂದು ಇದಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ ಸಿನಿಮಾಗೆ ಅಷ್ಟು ಬೇಕಾಗಿದೆ. ಅದು ಹೇಗೋ ಇದು ಹೇಳ್ತಾರಲ್ಲ, ಹಾಗೆ ನನ್ನ ಮಕ್ಕಳಾದ ದಿವ್ಯಾ, ಪ್ರಿಯಾ, ವೆಂಕಟೇಶು ಅಳಿಯ, ಆಮೇಲಿಂದ ರಮೇಶ್ ನಮ್ಮ ಅಳಿಯ, ಅವ್ರ ಫ್ರೆಂಡ್ಸು, ನಮ್ಮ ಅಕ್ಕ ತಂಗಿರು, ನಾನು ಎಲ್ಲ ಒದಗಿಸ್ಕೊಟ ಇದ್ದೀವಿ. ಹೇಳಿದ್ನಲ್ಲ, ಇದು ಅತ್ಯಂತ ಕಾಸ್ಟ್ಲಿ ದುಡ್ಡಾಕ ಅಂತ ಇದು ಅಂತ ಹೇಳ್ತಾರೆ ಎಲ್ಲರೂ. ಏನೋ ಗೊತ್ತಿಲ್ಲದೆ ಇದನ್ನು ಶುರು ಮಾಡಿದೆ ಅನಿಸುತ್ತೆ. ಅದು ದೈವ ಪ್ರೇರಣೆ ಅನ್ಕೋತೀನಿ ನಾನು. ಜಗನ್ನಾಥ ದಾಸರದು ಮಾಡಿದ್ದು ಒಂದು ಪುಣ್ಯ ಅನ್ಕೋತೀನಿ. ಅದು ಇಲ್ಲಿ ಆನೆಗೊಂದಿಗೆ ತಿರ್ಗಾ ಕರ್ಕೊಂಡು ಬಂದಿದೆ. ಆ ದೇವರೇ ಇದನ್ನು ನಡೆಸಬೇಕು ಅಂತ ಅನ್ಕೋತೀನಿ. ಆ ಬಜೆಟ್ ಎಲ್ಲಿಗಾಗುತ್ತೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇದರಲ್ಲಿ ಹೇಳೋಕ್ಕಾಗದೇ ಇರೋ ಅಂಥ ಇದೆಲ್ಲ ಬರುತ್ತಲ್ಲ, ನಿಮಗೆ ಗೊತ್ತಲ್ಲ ಸಿನಿಮಾ ಇದೆಲ್ಲ ಅಂದರೆ.